ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇನ್ನೇನು ಯುಗಾದಿ ಬಂದೇ ಬಿಡ್ತು. ಹಬ್ಬಕ್ಕೆ ಮಾಡ್ಬೋದಾದಂಥ 2 ರೀತಿಯ ಕೋಸಂಬರಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸೌತೆಕಾಯಿ ಕೋಸಂಬರಿ, ಇನ್ನೊಂದು ಸೀಬೆಕಾಯಿ ಕೋಸಂಬರಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ ಮತ್ತು ಸೀಬೆಕಾಯಿನ ನೋಡ್ಬೋದು ನೀವು. ಇದಕ್ಕೆ ನಾನು ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಬ್ಬದ ಹಿಂದಿನ ದಿನ ಒಂದು 15ರಿಂದ 20 ಮೆಣಸಿನ್ಕಾಯಿನ ಹೀಗೆ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಬಿಟ್ರೆ ಕ್ವಿಕ್ಕಾಗಿ ಪಲ್ಯಕ್ಕೆ, ಚಿತ್ರಾನ್ನಕ್ಕೆ, ವಡೆಗೆಲ್ಲ ಯೂಸ್ ಮಾಡ್ಬೋದು. ನೋಡಿ, ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಾವಿನಕಾಯಿ ತುರಿನೂ 2ರಿಂದ 3 ಸ್ಪೂನಷ್ಟು ಸೌತೆಕಾಯಿಗೆ ಹಾಕ್ಕೋತಾ ಇದ್ದೀನಿ. ಆದರೆ ಸೀಬೆಕಾಯಿಗೆ ಮಾತ್ರ ಸ್ವಲ್ಪ ಕಡಿಮೆ ಹಾಕಬೇಕು, ಯಾಕಂದರೆ ನಾನಿಲ್ಲಿ 5ರಿಂದ 6 ದ್ರಾಕ್ಷಿನ ಅರ್ಧದ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ದ್ರಾಕ್ಷಿ ಹುಳಿನೂ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾವಿನಕಾಯಿ ತುರಿನ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಇಲ್ಲಿ 2 ಗಂಟೆಗಳ ಕಾಲ ನೆನೆಸಿ ತೊಳೆದು ಇಟ್ಕೊಂಡಿರೋಂಥ ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಬೇಕಾದರೆ ಕ್ಯಾರೆಟ್ ಸಹ ಹಾಕ್ಕೋಬೋದು. ಸೀಬೆಕಾಯಿ ಕೋಸಂಬರಿಗೆ ನಾವು ಬೇಕಾದರೆ ದಾಳಿಂಬೆ ಸಹ ಹಾಕ್ಕೋಬೋದು, ಅಥವಾ ಬರೀ ಹೆಸರು ಬೇಳೆ ಕ್ಯಾರೆಟ್ ಹಾಕಿನೂ ಕೋಸಂಬರಿ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಸೀಬೆಕಾಯಿ ಮನೇಲಿತ್ತು, ಹಾಗಾಗಿ ಸೀಬೆಕಾಯಿ ಮತ್ತು ಸೌತೆಕಾಯಿ ಕೋಸಂಬರಿನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಇಂಗು, ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಅದೆಲ್ಲ ಸಿಡಿದ ಮೇಲೆ ಅದನ್ನು ಕೋಸಂಬರಿಗೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಉಪ್ಪನ್ನು ಸೇರಿಸಿಲ್ಲ. ನೀವು ಸರ್ವ್ ಮಾಡುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಂಬೆಹಣ್ಣು ಸಹ ನಾನಿಲ್ಲಿ ಹಾಕ್ತಾಯಿಲ್ಲ, ಯುಗಾದಿ ಆಗಿರೋದ್ರಿಂದ ಮಾವಿನಕಾಯಿದು ಹುಳಿನೇ ಹಾಕಿದ್ದೀನಿ ಇದಕ್ಕೆ. ನಿಮಗೆ ಇದು ಹುಳಿ ಸಾಕಾಗಲಿಲ್ಲ ಅಂದರೆ ಬೇಕಿದ್ರೆ ನಿಂಬೆಹಣ್ಣು ಸಹ ಆ್ಯಡ್ ಮಾಡ್ಕೋಬೋದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.